ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ತಮ್ನೈಲ್ ನೋಡೇ ಅಂದ್ಕೊಂಡಿರ್ತೀರ ಏನು ವಿಡಿಯೋ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮೀಶೋ ಸಿಮಿಲರ್ ಆಗಿ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ಕಂಟ್ರೋಲ್ ಆಗಿತ್ತು ಅಂತಲೇ ಹೇಳ್ಬೋದು. ಈಗೆಲ್ಲ ಸ್ವಲ್ಪ ಲಾಗ್ಗಳನ್ನ ಹಾಕ್ತಾ ಇದ್ದೆ. ಅದ್ರ ಜೊತೆಗೆ ಮೀಶೋದು ನಾನು ಹೇಳ್ಕೊಟ್ರೆ ಪೂರ್ತಿಯಾಗಿ ಹೇಳ್ಕೊಡ್ಬೇಕು, ಸ್ವಲ್ಪ ಅರ್ಧ ಆಯಿತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡೋದು ನಾನು ಇನ್ನೂ ಹೇಳ್ಕೊಡೋಕ್ಕೆ ಆಗಲಿಲ್ಲ. ಸೊ ಅಕೌಂಟೆಲ್ಲ ಓಪನ್ ಮಾಡೋದೆಲ್ಲ ಹೇಳ್ಕೊಟ್ಟೆ. ಹಿಂದಿಂದೆಲ್ಲ ಹೇಳ್ಕೊಟ್ರೆ ನಿಜವಾಗ್ಲೂ ಎಲ್ಲರಿಗೂ ಯೂಸ್ ಆಗುತ್ತೆ. ಸೊ ನನಗೆ ಹೆಲ್ತ್ ಇಶ್ಯೂಸ್ ಇದ್ದಿದ್ದ ಕಾರಣದಿಂದ ಸ್ವಲ್ಪ ವೀಡಿಯೋಸ್ ಎಲ್ಲ ತಡ ಆಯಿತು ಅಷ್ಟೇನೆ. ಸೊ ಎಲ್ಲ ರೆಡಿ ಇತ್ತು, ಬಟ್ ವೀಡಿಯೋಸು ಕೂಡ ರೆಡಿ ಇತ್ತು. ಜಸ್ಟ್ ವಾಯ್ಸ್ ಓವರನ್ನು ಕೊಡೋದಕ್ಕೆ ಸ್ವಲ್ಪ ತಡ ಆಯಿತು ಅಂತ ಹೇಳ್ಬೋದು. ಸೊ ಫೈನಲ್ ಆಗಿ ನಾನು ಇವತ್ತಾದರೂ ಮಾಡಲೇಬೇಕು ಅಟ್ ಎನಿ ಕಾಸ್ಟ್. ನಮ್ಮಂಥ ಹೆಣ್ಮಕ್ಳು ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಇಲ್ಲ, ನಾವು ಮಾಡಬೇಕು, ಹೌದು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ. ಆಗಷ್ಟು ಆಗಲಿ. ನಾನಂತೂ ನನಗೆ ಜಾಸ್ತಿ ಆಗ್ತಿದೆ ಅಂತಲೂ ಹೇಳೋಕ್ಕಾಗಲ್ಲ, ಆಗ್ತಾ ಇಲ್ಲ ಅಂತಲೂ ಹೇಳೋದಕ್ಕಾಗಲ್ಲ. ಪರವಾಗಿಲ್ಲ ಅಂತ ಹೇಳ್ಬೋದು. ಬೆಟರ್ ಆಪ್ಷನ್ಸ್, ಬಟ್ ಏನಾದರೂ ರಿಟರ್ನ್ಸ್ ಏನಾದರೂ ಆಯಿತು ಅಂದರೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಅದೊಂದು ಬಿಟ್ಟರೆ ಇನ್ನೇನಿಲ್ಲ. ಯಾವುದಕ್ಕೆ ಆದರೂ ಏನೇ ಬಂದರೂ ಎದುರೋದಕ್ಕೆ ಹೋಗಬಾರ್ದು, ಎಲ್ಲನೂ ಫೇಸ್ ಮಾಡೋ ಕೆಪಾಸಿಟಿ ಇರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದೇನೆಂದರೆ, ಫಸ್ಟು ನಾವು ಕ್ಯಾಟ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಆಗಲೇ ಹೇಳ್ದಂಗೆ ನಾನು ಯಾವ ಕ್ಯಾಟಗರಿನ ಚೂಸ್ ಮಾಡ್ಕೋತೀರೋ ಅದು ನಿಮಗೆ ಬಿಟ್ಟಿದ್ದು. ಜಸ್ಟ್ ಇವಾಗ ನಾನು ಕ್ಲಾತಿಂಗ್ ಬಿಸ್ನೆಸ್ನ ಮಾಡ್ತಾಯಿದ್ದೀನಿ, ಪ್ಲಸ್ ಜುವೆಲ್ಸ್ನ ಹಾಕಿದ್ದೀನಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೇಳ್ತೀನಿ, ಅದನ್ನು ಸಿಮಿಲರ್ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಈಗ ಜುವೆಲ್ಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ಏನು ನಾನು ಅಪ್ಲೋಡ್ ಮಾಡ್ತೀನೋ ಅದು ಆ ಒಂದು ಪ್ರಾಡಕ್ಟ್ನ ನಾನು ನೀಟಾಗಿ ಫಸ್ಟು ಫೋಟೋಶೂಟ್ ಮಾಡ್ಕೋಬೇಕಾಗುತ್ತೆ. ಯಾವುದಾದ್ರೂ ಕೆಳಗಡೆ ಒಂದು ನೀಟಾಗಿ ವೈಟ್ ಕಲರ್ ಯಾವುದಾದ್ರೂ ಬಟ್ಟೆನ ಕೆಳಗಡೆ ಹಾಸಿಬಿಟ್ಟು ಒಂದು ಸ್ಯಾರಿ ಆಗಿರ್ಬೋದು, ಇಲ್ಲ ಡ್ರೆಸ್ಸಸ್ ಆಗಿರ್ಬೋದು, ಇಲ್ಲ ಜುವೆಲ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಕ್ಯಾಟ್ಲಾಗ್ ನಾವು ಅಪ್ಲೋಡ್ ಮಾಡೋದಕ್ಕೂ ಮುಂಚೆಲಿ ಒಂದು ಫೋಟೋಶೂಟ್ನ ಮಾಡ್ಕೋಬೇಕಾಗತ್ತೆ. ನೀಟಾಗಿ ತೆಗಿಬೇಕಾಗುತ್ತೆ. ನಾವು ನೀಟಾಗಿ ತೆಗೆದಿಲ್ಲ, ಬ್ಲರ್ ಆಯಿತು, ಏನಾದರೂ ಪ್ರಾಬ್ಲಮ್ಸ್ ಆಯಿತು ಅಂತ ಹೇಳಿದ್ರೆ ನಾವು ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಿದ್ಮೇಲೆ ಅದು ತೊಗೊಳ್ಳೋದಿಲ್ಲ, QC ಎರರ್ ಅಂತ ಬರುತ್ತೆ. ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಅದೊಂದು ಕಾರಣಕ್ಕೋಸ್ಕರ ನೀಟಾಗಿ ಫೋಟೋಶೂಟ್ನ ಮಾಡ್ಕೊಳ್ಳಿ ಫಸ್ಟು. ಫೋಟೋಶೂಟೆಲ್ಲ ಆದಮೇಲೆ ಇನ್ನು ಸೈಡ್ಸಲ್ಲೆಲ್ಲ ಸ್ವಲ್ಪ ಎಡ್ಜಸ್ಸಲ್ಲೆಲ್ಲ ಈಗ ಚಾಪೆ ಕಾಣ್ತಾ ಇರ್ಬೋದು, ಇಲ್ಲ ಹೊರಗಡೆ ನೆಲ ಕಾಣ್ತಿರ್ಬೋದು, ಏನಾದರೂ ಕಾಣ್ದಂಗೆ ನಾವು ಅಷ್ಟು ನೀಟಾಗಿ ಕ್ಲಿಯರ್ ಕಟ್ಟಾಗಿ ನಾವು ಫೋಟೋಶೂಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಸೊ ಅದನ್ನು ನೀಟಾಗೆಲ್ಲ ಎಡಿಟ್ ಮಾಡ್ಕೋಬೇಕಾಗುತ್ತೆ. ಎಡಿಟ್ ಮಾಡಿಕೊಂಡು ಫೋಟೋ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಮಾಮೂಲಿ ಮೀಶೋ ಆ್ಯಪ್ ಇರುತ್ತಲ್ವ, ಡೈರೆಕ್ಟಾಗಿ ಮೀಶೋ ಆ್ಯಪ್ಗೆ ಹೋಗಿ ಸಪ್ಲೈಯರ್ ಅಕೌಂಟಲ್ಲೇ ಯಾವಾಗ ಸೇಲ್ಸ್ ಮಾಡ್ತಾ ಇದ್ದೀರಾ ನೀವು ಅಂತ ಅಂದರೆ, ಇವಾಗ ಅಕೌಂಟೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಆ್ಯಕ್ಚುಲಿ ಅದು ಸಪ್ಲೈಯರ್ ಅಕೌಂಟಲ್ಲೇ ಇರುತ್ತೆ. ಮೀಶೋಗೂ ನಾವು ಹೇಗೆ ಹೋಗೋದು ಅಂತ ಹೇಳಿ ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ಮೀಶೋದಲ್ಲಿ ನಾವೇನಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ಹೋಗ್ಬೋದು ಅಲ್ಲಿಗೆ. ಇಲ್ಲ ನಾವು ಏನಾದರೂ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಯಾವಾಗಲೂ ಅದು ಸಪ್ಲೈಯರ್ ಅಕೌಂಟಲ್ಲೇ ಇರುತ್ತೆ. ಸೊ ಮೀಶೋ ಓಪನ್ ಮಾಡ್ಕೋಬೇಕು ಫಸ್ಟು. ನಾನಿಲ್ಲಿ ಸ್ಕ್ರೀನ್ ಶೇರ್ ಮಾಡಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನು. ಈ ಥರ ಓಪನ್ ಮಾಡಿ ಮೆನುಗೆ ಹೋಗ್ಬಿಟ್ಟು ಕ್ಯಾಟ್ಲಾಗ್ ಅಪ್ಲೋಡ್ಸ್ ಅಂತ ಬರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಕೆಳಗಡೆ ಬಂದು ಯಾವ ಕ್ಯಾಟಗರಿನ ಚೂಸ್ ಮಾಡ್ಕೋತಿರೋ ನೀವು, ಎಕ್ನಿಕ್ ವೇರು ಮತ್ತು ಸ್ಯಾರಿ, ಈ ರೀತಿಯಾಗಿ ನಾನು ಸ್ಯಾರಿ ಹಾಕ್ತಾ ಇರೋದ್ರಿಂದ ಸ್ಯಾರಿನ ಸೆಲೆಕ್ಟ್ ಮಾಡ್ಕೋತೀನಿ. ಆಮೇಲೆ ನೆಕ್ಸ್ಟು ಡೈರೆಕ್ಟ್ ಫೋಟೋಗೆ ಇದಾಗುತ್ತೆ. ಗ್ಯಾಲ್ರಿಗೆ ಹೋಗಿ ಆಲ್ಬಮ್ಸ್ಗೆ ಹೋಗಿ ನಾವು ಫೋಟೋ ಶೂಟ್ ಮಾಡಿ ಎಲ್ಲ ಎಡಿಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಸೊ ಅದನ್ನು ಫೋಟೋನ ನಾವು ಯಾವ ಸ್ಯಾರಿ ಹಾಕ್ತಿದ್ದೀವಿ ಅಂತ ಹೇಳಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಓಕೆ ಕೊಡಬೇಕು. ಆಮೇಲೆ ನೆಕ್ಸ್ಟು ನನಗೆ ಕನ್ಫ್ಯೂಸ್ ಇತ್ತು, ಯಾವುದು ಹಾಕೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಸರ್ಚ್ ಮಾಡ್ತಾಯಿದ್ದೆ. ಆಮೇಲೆ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡಿದೆ. ಒಂದಾಗಿದ ತಕ್ಷಣ ನಾವು ಫ್ರಂಟ್ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು, ಈ ರೀತಿ ನಾವು ಫೋಟೋ ತೆಗೋಬೇಕು ಫುಲ್ಲು ಪೂರ್ತಿ ಸೆರಗು ಮತ್ತು ಪಲ್ಲು ಮತ್ತು ಬ್ಲೌಸು ಎಲ್ಲನೂ ತೊಗೊಂಡಾದಮೇಲೆ ಈ ರೀತಿ ಮತ್ತೆ ಅದು ಪ್ಲಸ್ ಮಾರ್ಕ್ ಇರುತ್ತಲ್ವ, ಸೊ ಅಲ್ಲೋಗಿ ಇನ್ನೊಂದು ನಾವು ಯಾವ ಡಿಸೈನಲ್ಲಿ ಇಲ್ಲ ಯಾವ ಸೈಜಲ್ಲಿ ಪ್ಯಾಟ್ರನಲ್ಲಿ ತೆಗ್ದಿರ್ತೀವಿ ಅದು ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸದ್ಯಕ್ಕೆ ನಾನು ಎರಡೇ ತೆಗೆದಿದ್ದು, 2 ಫೋಟೋನ ಸೆಲೆಕ್ಟ್ ಮಾಡಿಕೊಂಡೆ. ಆಮೇಲೆ ಪ್ರಾಡಕ್ಟ್
ನೇಮ್ ಅಂತ ಇದೆ. ಸೊ ಅಲ್ಲಿ ಸೆಮಿ ಮೈಸೂರು ಕ್ರೇಪ್ ಸ್ಯಾರಿ ಅಂತ ನಾನು ಟೈಪ್ ಮಾಡ್ಕೊಂಡಿದ್ದೀನಿ. ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ. ಸೊ ಅಲ್ಲಿ ಸೆಮಿ ಮೈಸೂರು ಸಿಲ್ಕ್ ಅಂತ ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟು ನಿಮ್ಮ ಇಷ್ಟ ಏನು ಬೇಕಾದರೂ ಹಾಕೋಬೋದು. ನ್ಯೂ ಪ್ರಾಡಕ್ಟ್, ಅರೈವಲ್, ಹೊಸ ಈ ಥರ ಏನಾದರೂ ಇರುತ್ತಲ್ವ. ಸೊ ಟ್ರೆಂಡಿಂಗ್ ಪ್ರಾಡಕ್ಟ್, ಟ್ರೆಂಡಿಂಗ್ ಸ್ಯಾರೀಸ್ ಈ ರೀತಿ ಏನಾದರೂ ಹಾಕೋಬೋದು. ಆಮೇಲೆ ವೆಯ್ಟ್ ಕೇಳುತ್ತೆ. ಅದಾದಮೇಲೆ ನೆಕ್ಸ್ಟ್ ಅಂತ ಬಂದಮೇಲೆ ವೆಯ್ಟ್ ಕೇಳುತ್ತೆ, ಅದು ಹಾಕೋಬೇಕು ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳ್ಬಿಟ್ಟು. ಸ್ಯಾರಿ ವಿತ್ ಮಲ್ಟಿಪಲ್ ಬ್ಲೌಸ್ ಇಲ್ಲ ರನ್ನಿಂಗ್ ಬ್ಲೌಸ್. ಆಮೇಲೆ ಬಾರ್ಡರ್ ಯಾವ ರೀತಿ ಇದೆ, ಜರಿ ಬಾರ್ಡರ್ ಆಗಿರ್ಬೋದು ಈ ರೀತಿ. ಆಮೇಲೆ ಬಂದು ಕಲರ್ ಸೆಲೆಕ್ಷನ್ ಆಗುತ್ತೆ. ಸೊ ನಂದು ಪಿಂಕ್ ಕಲರ್ ಸ್ಯಾರಿ ಆಗಿರೋದ್ರಿಂದ ನಾನು ಪಿಂಕ್ ಕಲರ್ ಅಂತ ಸ್ಯಾರಿ ಕಲರ್ ಮಾತ್ರ ಇಲ್ಲಿ ಹಾಕಬೇಕು. ಬ್ಲೌಸ್ ಕಲರ್ ನೆಕ್ಸ್ಟ್ ಬರುತ್ತೆ. ಆಮೇಲೆ ಸ್ಯಾರಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಎಷ್ಟು ಕ್ವಾಂಟಿಟಿ ಇದೆ ಸ್ಯಾರಿ, 10 ಪೀಸ್ ಇದ್ದರೆ 10 ಅಂತ ಹಾಕ್ಕೊಳ್ಳಿ, ಸಿಂಗಲ್ ಇದ್ದರೆ ಸಿಂಗಲ್ ಅಂತ ಹಾಕ್ಕೊಳ್ಳಿ. ಆಮೇಲೆ ಪ್ರಿಂಟು ಈ ರೀತಿ ಏನು ಪ್ರಿಂಟ್ ಇದೆಯಾ ಸ್ಯಾರಿ, ಇಲ್ಲ ಪ್ಲೈನ್ ಇದೆಯಾ, ಇಲ್ಲ ಜರಿ ಇದೆಯಾ, ಆ ರೀತಿ ನೋಡಿಕೊಂಡು ಹಾಕೋಬೇಕು. ನಮ್ಮ ಸ್ಯಾರಿಲಿ ಜರಿ ಇರೋದ್ರಿಂದ ನಾನು ಜರಿ ಓವನ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟು ಸ್ಯಾರಿ ಫ್ಯಾಬ್ರಿಕ್ ಬರುತ್ತೆ. ಸೊ ಇದು ಕ್ರೇಪ್ ಆಗಿರೋದ್ರಿಂದ ನಾನು ಕ್ರೇಪ್ ಆಗಿದ್ದೀನಿ. ಕಂಚಿ ಸಿಲ್ಕ್ ಆಗಿದ್ರೆ ಕಂಚಿ, ಕಾಂಚಿವರಂ ಈ ರೀತಿ ಏನಾದರೂ ಮಾಡ್ಕೋಬೋದು. ನೆಕ್ಸ್ಟು ಟ್ರಾನ್ಸ್ಪರೆಂಟ್ ಅಂತ ಇರುತ್ತೆ. ಸ್ಯಾರಿ ಏನಾದರೂ ಟ್ರಾನ್ಸ್ಪರೆಂಟ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಟೈಪ್ ಅಂತ ಕೇಳುತ್ತೆ. ಇದು ಬಂದು ಯಾವ ಟೈಪ್ ಇದೆ ಸ್ಯಾರಿ ಅಂತ. ನಮ್ಮ ಸ್ಯಾರಿ ಬಂದು ಮೈಸೂರು ಸಿಲ್ಕ್ ಟೈಪಲ್ಲಿದೆ. ಸೊ ನಾನು ಮೈಸೂರು ಸಿಲ್ಕ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇನ್ನು ಸೈಜ್ ಬಂದು ಸ್ಯಾರಿ ಬಂದು ಆ್ಯಕ್ಚುಲಿ ಫ್ರೀ ಸೈಜ್ ಇರುತ್ತೆ, ಫ್ರೀ ಸೈಜ್ ಅಂತ ಮಾಡ್ಕೋಬೇಕು. ಇನ್ನು ಮೀಶೋ ಪ್ರೈಸಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗ್ತೀರಾ, ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಮೀಶೋ ಪ್ರೈಸ್ ಅಂದರೆ ನೀವೇನು ಪ್ರೈಸ್ನ ಇಟ್ಕೊಂಡಿದ್ದೀರಾ ಆ ಪ್ರೈಸ್ನ ಅದಕ್ಕೆ ಹಾಕೋಬೇಕು. ಆಮೇಲೆ ಇನ್ನೊಂದು ರಾಂಗ್ ಡಿಟೆಕ್ಟಿವ್ ಪ್ರೈಸ್ ಅಂತ ಬರುತ್ತೆ. ಸೊ ಅದು ಡೈರೆಕ್ಟಾಗಿ ಅದೇ ತೊಗೊಳುತ್ತೆ. MRP 1,500, ಎಷ್ಟಾದರೂ ನಿಮ್ಮ ಇಷ್ಟ ಬಂದಷ್ಟು ಹಾಕೋಬೋದು. ಆಮೇಲೆ ಕಂಟ್ರಿ ಕೇಳುತ್ತೆ, ಇಂಡಿಯಾ ಅಂತ ಹಾಕೋಬೋದು. ಆಮೇಲೆ ನೆಕ್ಸ್ಟು ಮ್ಯಾನುಫ್ಯಾಕ್ಚರರ್ ನೇಮು, ಮ್ಯಾನುಫ್ಯಾಕ್ಚರರ್ ಅಡ್ರೆಸ್ಸು, ಪಿನ್ ಕೋಡು ಈ ರೀತಿ ಎಲ್ಲ ಕೇಳುತ್ತೆ. ಸೊ ನೀವು ಯಾವುದು ನೀವು ಕ್ಯಾಟಗರಿ ಎಲ್ಲ ನೀವು ಇದು ಮಾಡಿ, ನೀವು ಯಾವಾಗ ಇದು ಪ್ಯಾನಲ್ ಓಪನ್ ಮಾಡ್ಕೊಂಡ್ರಿ ಆವಾಗ ನೀವು ಏನು ಅಡ್ರೆಸ್ ಹಾಕಿದ್ದೀರಾ ಸೊ ಅದೇ ಅಡ್ರೆಸ್ನ ಇಲ್ಲಿ ಹಾಕಬೇಕಾಗುತ್ತೆ. ಸೇಮ್ ಆ್ಯಸ್ ಮ್ಯಾನುಫ್ಯಾಕ್ಚರರ್ ಡೀಟೇಲ್ಸ್ ಅಂತ ಇದೆ. ಸೊ ಅದು ಮಾರ್ಕ್ನ ನೀವು ಮಾರ್ಕ್ ಮಾಡಿಕೊಂಡ್ರೆ ಕೆಳಗಡೆನೂ ಕೂಡ ಇನ್ನೂ ಒಂದು ಸಲ ಟೈಪ್ ಮಾಡೋ ತಲೆನೋವು ತಪ್ಪುತ್ತೆ. ಸೊ ಅದನ್ನು ಮಾರ್ಕ್ ಮಾಡಿಕೊಂಡ್ರೆ ಕೆಳಗಡೆ ಎಲ್ಲ ಅದೇ ಎಲ್ಲ ಇದಾಗುತ್ತೆ. ಆಮೇಲೆ ಮತ್ತೆ ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ ಅಂತ ಕೊಟ್ಟಮೇಲೆ ಸ್ಟೈಲಿಶ್ ಕೋಡ್ ಅಂತ ಬರುತ್ತೆ. ಸ್ಟೈಲಿಶ್ ಕೋಡ್ ಅಂದರೆ ನೇಮ್ ಆಗಿರ್ಬೋದು, ಇನ್ಶಿಯಲ್ ಆಗಿರ್ಬೋದು, ನಂಬರ್ಸ್ ಆಗಿರ್ಬೋದು, ಯಾವುದಾದ್ರೂ ಕೂಡ ನೀವು ಟೈಪ್ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟ್ ಅದಾದಮೇಲೆ ಬ್ಲೌಸ್ ಕಲರ್ ಅಂತ ಬರುತ್ತೆ. ಬ್ಲೌಸು ನಮ್ಮದು ಬಂದು ಪರ್ಪಲ್ ಕಲರ್ ಇತ್ತು. ಸೊ ಪರ್ಪಲ್ ಅಂತ ನಾನು ಹಾಕ್ಕೊಂಡಿದ್ದೀನಿ. ಬ್ಲೌಸ್ ಕಲರ್ ಏನಿದೆಯೋ ಅದನ್ನು ಹಾಕೋಬೋದು. ಬ್ಲೌಸ್ ಫ್ಯಾಬ್ರಿಕ್ ಸೇಮ್ ಸ್ಯಾರಿ ಫ್ಯಾಬ್ರಿಕ್ ಅದಲ್ವಾ, ಬ್ಲೌಸ್ ಫ್ಯಾಬ್ರಿಕ್ಕು ಬರೋದು. ಸೊ ಕ್ರೇಪ್ ಅಂತ ಹಾಕ್ಕೊಂಡೆ. ಬ್ಲೌಸ್ ಪ್ಯಾಟ್ರನ್ ಅಂತ ಇದೆ, ಜರಿ ಇರುತ್ತೆ. ಸೇಮ್ ಆಸ್ ಬಾರ್ಡರ್ ಏನಿದೆಯೋ ಅದೇ ಥರ ಇದೆ. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬಾರ್ಡರ್ಸ್ ಬಿಗ್ ಬಾರ್ಡರ್ ಇದೆಯಾ, ಬಾರ್ಡರೇ ಇಲ್ವಾ, ಇಲ್ಲ ಸ್ಮಾಲ್ ಬಾರ್ಡರ್ ಇದೆಯಾ, ಆ ರೀತಿ ಇರುತ್ತೆ. ಸೊ ಬಿಗ್ ಬಾರ್ಡರ್ ಅಂತ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಅಂತ ಕೊಟ್ಟಮೇಲೆ ಇನ್ವೆಂಟ್ರಿಯಲ್ಲಿ ಅಂದರೆ ಎಷ್ಟು ಕ್ವಾಂಟಿಟಿ ಇದೆ ಅಂತ ಇದರಲ್ಲೂ ಸೇಮ್ ಕೇಳುತ್ತೆ. 1 ಅಂತ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಅಷ್ಟೇ, ಇನ್ನೇನು ತಲೆನೋ ಎಲ್ಲ ಒಂದು ಸಲ ಚೆಕ್ಔಟ್ ಮಾಡಿಕೊಂಡು ಆಮೇಲೆ ಸಬ್ಮಿಟ್ ಕ್ಯಾಟಲಾಗ್ ಅಂತ ಇದೆ ಅಲ್ವಾ ಬ್ಲೂ ಕಲರ್ ಮಾರ್ಕಲ್ಲಿ, ಅದನ್ನು ಸಬ್ಮಿಟ್ ಕ್ಯಾಟಲಾಗ್ ಅಂತ ಕೊಟ್ಟರೆ ಅಷ್ಟೇ, ಇನ್ನೇನು ಇಲ್ಲ. ಇಷ್ಟೇ ಅಪ್ಲೋಡ್ ಮಾಡೋದು. ಕ್ಯಾಟಲಾಗ್ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ QC ಪ್ರೋಗ್ರೆಸ್ ಅಂತ ಬರುತ್ತೆ. QC ಪ್ರೋಗ್ರೆಸ್ ಅಂತ ಬರುತ್ತೆ. ಆ QC ಪ್ರೋಗ್ರೆಸ್ ಯೆಲ್ಲೋ ಕಲರಲ್ಲಿ ಬರುತ್ತೆ. ಸೊ ಅದಾದಮೇಲೆ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ QC ಎರರ್ ಅಂತ ಬಂದುಬಿಡುತ್ತೆ. ಮತ್ತೆ ಕ್ಯಾಟ್ಲಾಗ್ ಅದು ಅಪ್ಲೋಡ್ ಆಗೋದಿಲ್ಲ, ಹೊಸದಾಗಿ ಅಪ್ಲೋಡ್ ಮಾಡಬೇಕು. ಏನೋ ಪ್ರಾಬ್ಲಮ್ಸ್ ಇದೆ ಅಂತ ಅದರಲ್ಲೇ ತೋರಿಸುತ್ತೆ, ರೆಡ್ ಮಾರ್ಕಲ್ಲಿ ಬಂದುಬಿಡುತ್ತೆ. ಎಲ್ಲಿ ಪ್ರಾಬ್ಲಮ್ ಇದೆ, ಪ್ರೈಸಸಲ್ಲಿ ಏನಾದರೂ ತೊಂದರೆ ಇದೆಯಾ, ಕ್ಯಾಟ್ಲಾಗ್ ಏನಾದರೂ ಚೆನ್ನಾಗಿಲ್ವಾ, ಫೋಟೋಶೂಟ್ ಚೆನ್ನಾಗಿ ಬಂದಿಲ್ವಾ, ಈ ರೀತಿಯಾಗಿ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ತೋರಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ QC ಪಾಸ್ ಅಂತ ಬರುತ್ತೆ. QC ಪಾಸ್ ಅಂತ ಒಂದು 10 ಮಿನಿಟ್ಸ್ ಹಾಗೇ ಆಗುತ್ತೆ, ಒಂದು 5 to 10 ಮಿನಿಟ್ಸ್ ಹಾಗೇ ಆಗುತ್ತೆ. ಕಾಯಲೇಬೇಕು. ಒಂದೊಂದು ಸಲ ಯಾವಾಗಾದರೂ ಬೇಗ ಎಲ್ಲ QC ಪಾಸ್ ಆಗಿಬಿಡುತ್ತೆ, ಒಂದೊಂದು ಸಲ ಸ್ವಲ್ಪ ವೆಯ್ಟ್ ಮಾಡಿಸುತ್ತೆ. ಸೊ ಕಾಯಲೇಬೇಕು. ಎರರ್ ಏನಾದರೂ ಆಯಿತು ಅಂದರೆ ಅದನ್ನೇ ತಿದ್ದೋದಕ್ಕೆ ಪ್ರಯತ್ನ ಪಡಬೇಕು. ಬಟ್ ಆಗಿಲ್ಲ ಅಂದರೆ ಮತ್ತೆ ಹೊಸದಾಗಿ ಕ್ಯಾಟ್ಲಾಗ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ರೀತಿ ಇರುತ್ತೆ. ಸೊ ನಿಮ್ಗೆ ಯಾರಿಗಾದರೂ ನಿಜವಾಗ್ಲೂ ಈ ವಿಡಿಯೋಸ್ ಏನಾದರೂ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ನೆಕ್ಸ್ಟು ವೀಡಿಯೋದಲ್ಲಿ ನಾನು ಇನ್ನೇನು ತೋರಿಸ್ಬೇಕು, ನಿಮಗೆ ಇನ್ನೇನು ಹೇಳಬೇಕು ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ಏನೇ ಕನ್ಫ್ಯೂಸ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ, ನಾನು ಆದಷ್ಟು ಅದನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ
ಇನ್ನು ಮುಂದೆ ಅಂತೂ ಕಂಪಲ್ಸರಿ ಪ್ರತಿದಿನ ವಿಡಿಯೋ ಬರ್ತಾನೆ ಇರುತ್ತೆ. ಸೊ ಏನೇ ಒಂದು ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು. ಬಾಯ್.